ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿಗೋಸ್ಕರ ಅಂತ ರಾಜ್ಮಾ ಹಾಕಿ ಪುಲಾವ್ನ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಆ ರೆಸಿಪಿ ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆನೇ ನೈಟೇ ಬಿಗ್ ಬಾಸ್ಕೆಟಿಂದ ಹಸಿರು ಕಾಳು ಬೇಕಾಗಿತ್ತು, ಹಾಗೆ ಸ್ವಲ್ಪ ಬಾಳೆ ಎಲೆ ಕೂಡ ಬೇಕಾಗಿತ್ತು. ಅದೆರಡನ್ನೂ ಕೂಡ ಆರ್ಡರ್ ಮಾಡಿದ್ದೆ. ಅದು ಬೆಳಿಗ್ಗೆ ಅಷ್ಟರಲ್ಲಿ ಬಂದಿತ್ತು. ಅದನ್ನು ಕೂಡ ಚೆಕ್ ಮಾಡ್ಕೋತಾ ಇದ್ದೆ, ಕರೆಕ್ಟಾಗಿದೆಯಾ, ಬಾಳೆ ಎಲೆ ಫ್ರೆಶ್ ಆಗಿದೆಯಾ ಅಂತ. ಈ ಥರ ಬೇಕು ಅಂದಾಗ ನಮ್ಮ ಹತ್ತಿರದಲ್ಲಿರುವಂಥ ಮಾರ್ಕೆಟ್ಗಳಲ್ಲಿ, ಅಂದರೆ ನಮ್ಮ ಮನೆಗೆ ಹತ್ತಿರವಾಗಿರುವಂಥ ಮಾರ್ಕೆಟ್ಗಳಲ್ಲಿ ಬಾಳೆ ಎಲೆ ಸಿಗೋದೇ ಇಲ್ಲ. ಎಷ್ಟು ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಆನ್ಲೈನಿಂದನೇ ಆರ್ಡರ್ ಮಾಡ್ಕೊಂಡಿರ್ತೀನಿ. ಬರೀ ಬಾಳೆ ಎಲೆ ಆರ್ಡರ್ ಮಾಡಿದ್ರೆ ಡೆಲಿವರಿ ಚಾರ್ಜಸ್ ಎಲ್ಲ ಹಾಕ್ತಾರೆ. ಅದಕ್ಕೋಸ್ಕರ ಅಂತ ಅದ್ರ ಜೊತೆ ಬೇರೆ ಇನ್ನೇನಾದ್ರೂ ಆರ್ಡರ್ ಮಾಡ್ಕೊಂಡಿರ್ತೀನಿ. ಯಾವುದಾದ್ರೂ ಕಾಳು ಏನಾದರೂ ಖಾಲಿ ಆಗ್ತಾ ಇದ್ದರೆ, ಯಾವುದಾದ್ರೂ ಕಡಿಮೆ ಇರುತ್ತಲ್ವ, ಅದು ನೋಡಿಕೊಂಡು ಅದ್ರ ಜೊತೆ ಆ ಕಾಳನ್ನು ಕೂಡ ಆರ್ಡರ್ ಮಾಡ್ಕೊಂಡಿರ್ತೀನಿ. ಇವಾಗ ಹಸಿರು ಕಾಳು ಖಾಲಿ ಆಗ್ತಾ ಇತ್ತು, ಅದಕ್ಕೋಸ್ಕರ ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗೆ ನೆನ್ನೆ ನೈಟೇ ರಾಜ್ಮಾನ ನೆನೆಸಿಟ್ಕೊಂಡಿದ್ದೆ, ನಾಳೆ ಪುಲಾವ್ ಮಾಡ್ಕೊಳ್ಳೋಣ ಅಂತ. ಅದು ಕೂಡ ನೆಂದಿರುತ್ತೆ. ಅದನ್ನು ಇವಾಗ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಡೈರೆಕ್ಟಾಗಿ ರೈಸ್ ಜೊತೆ ಹಾಕಿ ಬೇಯಿಸ್ಕೊಂಡ್ರೆ ನೀಟಾಗಿ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಒಂದ್ಸಾರಿ ಸೆಪ್ರೇಟಾಗಿ ಬೇಯಿಸ್ಕೊಂಡು ಅದಾದ ನಂತರ ರೈಸ್ ಜೊತೆ ಮಿಕ್ಸ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ, ಹಾಗೆ ಚೆನ್ನಾಗೂ ಕೂಡ ಬೆಂದಿರುತ್ತೆ ಅಂತ. ಇವಾಗ ಒಂದು ಚಿಕ್ಕ ಕುಕ್ಕರ್ಗೆ ನೆನೆಸಿಟ್ಕೊಂಡಿರುವಂತಹ ರಾಜ್ಮಾನ 2-3 ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಅದನ್ನು ಒಂದು ಕುಕ್ಕರ್ಗೆ ಸೇರಿಸಿ ಅದಕ್ಕೆ ಬೇಯುವಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು
ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4-5 ವಿಷಲಷ್ಟು ಕೂಗಿಸ್ಕೊತೀನಿ. ಈ ರಾಜ್ಮನ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೋಬೇಕಾಗತ್ತೆ. ಕೆಲವೊಂದು ಬೇಗನೆ ಬೆಂದೋಗ್ಬಿಡುತ್ತೆ 1-2-3 ವಿಷಲಷ್ಟರಲ್ಲಿ. ಇನ್ನು ಕೆಲವೊಂದು 4-5 ವಿಷಲಷ್ಟು ಕೂಗಿಸ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಹೊತ್ತೆ ಕೂಗಿಸ್ಕೊತೀನಿ. ಹಾಗೆಯೇ ರೈಸ್ ಜೊತೆನೂ ಕೂಡ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತೀನಲ್ವ, ಅದಕ್ಕೆ ಸ್ವಲ್ಪ ಹೊತ್ತು ಕೂಗಿಸ್ಕೊಂಡು, ಅಂದರೆ ಸ್ವಲ್ಪ ಮಾತ್ರ ಬೇಯಿಸ್ಕೊಂಡು, ಮುಕ್ಕಾಲು ಭಾಗದಷ್ಟು ಮಾತ್ರ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಈ ಪುಲಾವ್ಗೆ ಬೇಕಾಗಿರುವಂತಹ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು, ಅದಾದ ನಂತರ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ಬೇಗ ಕೆಲಸ ಆಗಿಬಿಡುತ್ತೆ. ಅದರಲ್ಲೂ ರೈಸ್ ಐಟಮ್ ಮಾಡಿಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ಅಂತ ಅನಿಸುತ್ತೆ. ಹಾಗೆಯೇ ಇಲ್ಲಿ ರೈಸ್ನು ಕೂಡ ನೆನೆ ಹಾಕೋತಾ ಇದ್ದೀನಿ. ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಹಾಗೆಯೇ ಇದಕ್ಕೆ ಮೊಸರು ಬಜ್ಜಿನಾದ್ರೂ ಮಾಡ್ಕೋಬೋದು, ಇಲ್ಲ ಚಟ್ನಿನಾದ್ರೂ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಇವತ್ತು ನಾನು ಮೊಸರು ಬಜ್ಜಿನ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಮೊಸರು ಬಜ್ಜಿ ನೀವೆಲ್ಲ ಹೆಂಗೆ ಮಾಡ್ತೀರೋ ಅದೇ ಥರ. ಹಾಗೆಯೇ ಒಂದ್ಸರಿ ಚಾಪಿಂಗ್ ಬೋರ್ಡ್ನ ಬಳಸ್ಕೊಂಡಿದ್ರೆ ನೆಕ್ಸ್ಟ್ ಬೇರೆ ಕಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಅದನ್ನೇ ಬಳಸ್ಕೊತೀನಿ. ಇವಾಗ ಪುಲಾವ್ಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡು ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಇದರಲ್ಲೇ ಕಟ್ ಮಾಡ್ಕೋತೀನಿ. ಹಾಗೆ ಕೆಲವೊಬ್ಬರು ಈ ಚಾಪಿಂಗ್ ಬೋರ್ಡ್ ಲಿಂಕ್ ಕೇಳ್ತಾ ಇದ್ರಿ. ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು, ಇನ್ನೊಂದು ರೌಂಡ್ ಶೇಪಲ್ಲಿದೆ ಅಲ್ವಾ, ಅದನ್ನು ಮೀಶೋಯಿಂದ ತೊಗೊಂಡಿದ್ದು. ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 3 ವರ್ಷ ಆಗಿರಬೇಕು. ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಇದನ್ನು ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಈ ವುಡನ್ದು ಏನಿರುತ್ತಲ್ವ ಅದನ್ನು ನೀಟಾಗಿ ವಾಶ್ ಮಾಡಿ, ಮತ್ತು ಅವಾಗವಾಗ ಸೋಡಾ ಮತ್ತು ನಿಂಬೆ ಹಣ್ಣನ್ನೆಲ್ಲ ಹಾಕಿ ಚೆನ್ನಾಗಿ ತಿಕ್ಕಿ ಅವಾಗವಾಗ ಈ ಥರ ಕ್ಲೀನಾಗಿ ಇಟ್ಕೋಬೇಕು. ಆವಾಗ ತುಂಬ ದಿನಗಳ ಕಾಲ ಬಾಳಿಕೆಗೆ ಬರುತ್ತೆ. ಸ್ಮೆಲ್ ಬರೋದಾಗಿರ್ಬೋದು, ಕಲರ್ ಚೇಂಜ್ ಆಗೋದಾಗಿರ್ಬೋದು, ಆ ಥರ ಎಲ್ಲ ಆಗೋದಿಲ್ಲ. ನಾವು ಹೆಂಗೆ ಮೇಂಟೈನ್ ಮಾಡ್ತೀವಲ್ವ ಆ ಥರ ಬಾಳಿಕೆಗೆ ಬರುತ್ತೆ. ಇಲ್ಲ ಅಂತಂದರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅಂದರೆ ಸ್ಮೆಲ್ ಬರೋದು, ಮತ್ತು ಪಾಚಿ ಥರ ಕಟ್ಕೊಳ್ಳೋದು, ಬೂಸ್ಟ್ ಬರುತ್ತಲ್ವ ಆ ಥರ ಎಲ್ಲ ಆಗೋದು. ಆ ಥರ ಎಲ್ಲ ಮಾಡಬಾರ್ದು ಅಂದರೆ ನಾನು ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ. ಆ ಥರ ನೀವು ಈ ಥರ ವುಡನ್ ಚಾಪಿಂಗ್ ಬೋರ್ಡ್ನ ಮೇಂಟೈನ್ ಮಾಡಿದ್ರೆ ತುಂಬ ದಿನಗಳ ಕಾಲ ಬಾಳಿಕೆಗೆ ಬರುತ್ತೆ. ಇದೇನಿಲ್ಲ ಅಂದ್ರೂ 3-4 ವರ್ಷ ಬಾಳಿಕೆಗೆ ಬರುತ್ತೆ. 4 ವರ್ಷ ಆದಮೇಲೆ ಇದ್ರ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಆ ಥರ ಬೇಗ ಆಗಬಾರ್ದು ಅಂದರೆ ಈ ಥರ ನೀವು ಫಾಲೋ ಮಾಡಬೇಕು. ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈ ಸ್ಕ್ರಬ್ಬರ್ ಎಲ್ಲ ಬರುತ್ತಲ್ವ, ಸಬೀನಾನೋ ಇಲ್ಲಾಂದರೆ ಯಾವುದಾದ್ರೂ ಸೋಪ್ ಯಾವುದಾದ್ರೂ ಪರವಾಗಿಲ್ಲ, ಹಾಕಿ ಇದನ್ನು ಚೆನ್ನಾಗಿ ಉಜ್ಜಿ ವಾಶ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕಟ್ ಮಾಡಿದಾಗ ಬರೀ ನೀರನ್ನು ಮಾತ್ರ ಹಾಕಿ ವಾಶ್ ಮಾಡಿ ನಾವೇನಾದ್ರೂ ಒಂದು ಕಡೆ ಹ್ಯಾಂಗ್ ಮಾಡಿದ್ರೆ ಆ ನೀರು ಕೂಡ ಸೋರ್ತಾ ಇರುತ್ತೆ. ಹಾಗೆಯೇ ಈರುಳ್ಳಿ ಸ್ಮೆಲ್ ಹಾಗೇ ಇರುತ್ತೆ. ಕೆಲವೊಂದು ತರಕಾರಿಗಳ ಸ್ಮೆಲ್ ಹಾಗೆ ಇರುತ್ತಲ್ವ, ಅದೇ ಥರನೇ ಇರುತ್ತೆ ಚಾಪಿಂಗ್ ಬೋರ್ಡಲ್ಲಿ. ಇದು ವುಡನ್ದಾಗಿರುತ್ತಲ್ವ, ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಸ್ಮೆಲ್ನೆಲ್ಲ. ಹಾಗೆಯೇ ಆ ಸ್ಮೆಲ್ ಹಾಗೇ ಇದ್ದರೆ ನೆಕ್ಸ್ಟ್ ಅದ್ರ ಮೇಲೆ ನಾವೇನಾದ್ರೂ ಕಟ್ ಮಾಡಿದಾಗ ಅದ್ರ ಸ್ಮೆಲ್ ಅದಕ್ಕೂ ಕೂಡ ಬಂದಿರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಸೋಪಿಂದ ವಾಶ್ ಮಾಡಿಕೊಂಡು, ಇಲ್ಲಾಂದರೆ ಜೆಲ್ ಬರುತ್ತಲ್ವ ಅದರಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಪುಡಿ ಉಪ್ಪು ಬರುತ್ತೆ, ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ರಬ್ ಮಾಡಿ ಅದಾದಮೇಲೆ ನೀರಿಂದ ಚೆನ್ನಾಗಿ ತೊಳಿಬೇಕು. ಆವಾಗ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದಾದಮೇಲೆ ಇದು ನೀರಿರೋವಾಗಲೇ ಸೋರೋದಕ್ಕೆ ಇಟ್ಕೋಬಾರ್ದು. ನಾವೆಲ್ಲಿ ಚಾಪಿಂಗ್ ಬೋರ್ಡ್ ಇಡ್ತೀವಲ್ವ ಅಲ್ಲೆಲ್ಲ ಇಟ್ಕೋಬಾರ್ದು. ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ, ಇಲ್ಲಾಂದರೆ ಬಟ್ಟೆಯಿಂದ ಒರೆಸಿದ ಮೇಲೆ ಮನೆ ಒಳಗಡೆ ಇಟ್ಕೊಂಡ್ರೂ ತೊಂದರೆ ಇಲ್ಲ. ಬಟ್ ನೀರಿನ ಅಂಶ ಇಲ್ಲದೆ ಇರೋ ಥರ ನೋಡಿಕೊಂಡು ಅದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಆವಾಗಲೇ ಚಾಪಿಂಗ್ ಬೋರ್ಡ್ಗಳು ನೀಟಾಗಿರೋದು, ಕ್ಲೀನಾಗಿರೋದು, ಸ್ಮೆಲ್ ಬರೋದು ಆ ಥರ ಎಲ್ಲ ಆಗೋದಿಲ್ಲ. ನೀವೇನಾದ್ರೂ ನೆಕ್ಸ್ಟ್ ವುಡನ್ ಚಾಪಿಂಗ್ ಬೋರ್ಡ್ ಏನಾದರೂ ತೊಗೊಂಡ್ರೆ ಅಥವಾ ಇರೋರು ಈ ಥರ ಫಾಲೋ ಮಾಡಿ ತುಂಬ ಚೆನ್ನಾಗಿ ವುಡನ್ ಚಾಪಿಂಗ್ ಬೋರ್ಡೆಲ್ಲ ಬಾಳಿಕೆಗೆ ಬರುತ್ತೆ. ಹಾಗೆಯೇ ಅವಾಗವಾಗಲೇ ಈ ಥರ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೂ ಕೂಡ ನೀಟಾಗಿ ಇಟ್ಕೊಂಡಿರ್ತೀನಿ. ಈ ಥರ ಮಸಾಲೆ ಪೌಡರ್ನೆಲ್ಲ ಹಾಕಿ ಮಾಡ್ಕೊಳ್ಳೋವಂಥ ಪುಲಾವ್ಗಳು ತುಂಬ ಸಿಂಪಲ್ಲಾಗಿರುತ್ತೆ. ಜಾಸ್ತಿ ಕೆಲಸ ಇರೋದಿಲ್ಲ, ಮಸಾಲೆ ರುಬ್ಬೋದೆಲ್ಲ ಇರೋದಿಲ್ಲ ಅಲ್ವಾ, ಬೇಗ ಕೂಡ ಆಗಿಬಿಡುತ್ತೆ. ಅದಕ್ಕೆ ನಿಧಾನವಾಗಿ ಕಟ್ ಮಾಡಿಕೊಂಡು ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಅದಾದ ನಂತರನೇ ಈ ಪುಲಾವ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಹಾಗೆ ಸೈಡಲ್ಲಿ ಅತ್ತೆಗೆ ಕಾಫಿನೂ ಕೂಡ ಮಾಡಿಕೊಟ್ಟು ಇವಾಗ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಅದೇ ಎಣ್ಣೆನೇ ಬಳಸ್ಕೊಳ್ಳೋದು. ಇದ್ದರೆ ಅದನ್ನು ಬಳಸ್ಕೊಂಡಿರ್ತೀನಿ, ಇಲ್ಲಾಂದರೆ ಫ್ರೆಶ್ ಆಗಿರೋವಂಥ ಎಣ್ಣೆನೇ ಬಳಸ್ಕೊಂಡಿರ್ತೀನಿ. ಹಾಗೆ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಫ್ಲವರ್ ಇದನ್ನೆಲ್ಲ ಹಾಕ್ಕೋಬೇಕು. ಹಾಗೆಯೇ ಪುಲಾವ್ ಎಲೆನೂ ಕೂಡ ಸೇರಿಸಿ ಅರ್ಧ ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಮಾತ್ರ ಸೋಂಪನ್ನ ಸೇರಿಸ್ಕೊತೀನಿ. ಇದೆಲ್ಲನೂ ಕೂಡ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್, ಫ್ರೇಗ್ರೆನ್ಸ್ ಎಲ್ಲ ಕೂಡ ಚೆನ್ನಾಗಿರುತ್ತೆ ಪುಲಾವ್ಗೆ. ನೀವೇನಾದ್ರೂ ಲಂಚ್ ಬಾಕ್ಸ್ಗೆ ಅಥವಾ ಈ ಥರ ಬ್ರೇಕ್ಫಾಸ್ಟ್ಗೆಲ್ಲ ರೈಸ್ ಐಟಮ್ ಇಷ್ಟಪಡೋರಿದ್ದರೆ ಈ ಥರ ಆರಾಮಾಗಿ ಮಾಡ್ಕೋಬೋದು, ಬೇಗ ಕೂಡ ಆಗುತ್ತೆ. ಇದನ್ನು ಡಿನ್ನರ್ಗೂ ಕೂಡ ಮಾಡ್ಕೋಬೋದು, ಬೇಗ ಆಗುತ್ತೆ. ಹಾಗೆ ರಾಜ್ಮಾ ಕಾಳುಗಳು ಹೆಲ್ದಿ ಕೂಡ, ಅದಕ್ಕೋಸ್ಕರ ಹಾಕಿರುವಂಥ ಮಸಾಲೆನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಹೀಗೇ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು.
ಅದಾದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಒನ್ ಟೈಮ್ಗೆ ಅಷ್ಟೇ ಮಾಡ್ಕೋತೀನಿ. ಅದಕ್ಕೋಸ್ಕರ 1 ಗ್ಲಾಸ್ ಮಾತ್ರ ಹಾಕಿ ರೈಸ್ನ ಮಾಡ್ಕೋತಾ ಇರೋದು, ಅಂದರೆ ಈ ಪುಲಾವ್ನ ಮಾಡ್ಕೋತಾ ಇರೋದು. ಇನ್ನು ತರಕಾರಿ ಪುಲಾವ್ ಎಲ್ಲ ಮಾಡಿಕೊಂಡ್ರೆ ಅದನ್ನು ನಾನು 2 ಟೈಮ್ಗೆ ಆಗೋ ಥರ ಮಾಡ್ಕೊಂಡಿರ್ತೀನಿ. ನಾರ್ಮಲ್ ಆಗಿ ಈ ಥರ ರಾಜ್ಮಾ ಹಾಕಿರುವಂಥ ಪುಲಾವ್ನ ನಮ್ಮನೆಯಲ್ಲಿ 1 ಟೈಮ್ ಮಾತ್ರ ತಿನ್ನೋದು. ಮಧ್ಯಾಹ್ನ ಅಷ್ಟರಲ್ಲಿ ಆ ಕಾಳುಗಳೆಲ್ಲ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ಅದಕ್ಕೋಸ್ಕರ ತಿನ್ನಲ್ಲ. ಹಾಗಾಗಿ 1 ಟೈಮಿಗೆ ಮಾತ್ರ ಮಾಡ್ಕೊಂಡಿರ್ತೀನಿ. ಟೊಮೆಟೊನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಅದಕ್ಕೆ ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ ಖಾರಕ್ಕೆ ತಕ್ಕಂತೆ ಅಚ್ಚಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಹಂತದಲ್ಲೇ ರಾಜ್ಮಾ ಬೇಯಿಸ್ಕೊಳ್ಳೋದಕ್ಕೆ ನೀರನ್ನು ಹಾಕ್ಕೊಂಡಿರ್ತೀವಲ್ವ, ಹಾಗೆ ಬೇಯಿಸ್ಕೊಳ್ಳೋವಾಗ ಉಪ್ಪನ್ನು ಕೂಡ ಸೇರಿಸ್ಕೊಂಡಿರ್ತೀವಿ. ನೋಡಿಕೊಂಡು ಈ ಹಂತದಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಂಡು ಅದನ್ನೆಲ್ಲ ಹಾಕಿದ ಮೇಲೆ ಇನ್ನೊಂದು ಸಾರಿ ಟೇಸ್ಟ್ ನೋಡಿಕೊಂಡು ಆನಂತರ ಉಪ್ಪನ್ನು ಹಾಕ್ಕೋಬೋದು ಅಂತ. ಈ ಮಸಾಲೆನೆಲ್ಲ ಹಾಕಿದ ಮೇಲೆ ಸಿಮ್ನಲ್ಲೇ ಇಟ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ರಾಜ್ಮಾನ ಬೇಯಿಸಿಟ್ಕೊಂಡಿದ್ವಲ್ವ ನೀರು, ಅದನ್ನೇ ಇಲ್ಲಿ ಗ್ಲಾಸ್ನಲ್ಲಿ ಅಳತೆ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸ್ನಷ್ಟು ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರು. ರಾಜ್ಮಾ ಬೆಂತಿರುವಂತಹ ನೀರು ಎಷ್ಟಿದೆ ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಇವಾಗ 1 ಲೋಟದಷ್ಟು ರಾಜ್ಮಾ ಬೆಂದಿರುವಂಥ ನೀರನ್ನು ಹಾಕ್ಕೊಂಡಿದ್ದೆ, ಇನ್ನೊಂದು ಲೋಟದಲ್ಲಿ ಅರ್ಧದಷ್ಟು ಇತ್ತು. ಅದಕ್ಕೆ ನಾರ್ಮಲ್ ನೀರನ್ನು ಹಾಕಿ ಫುಲ್ ಮಾಡಿಕೊಂಡು ಅದನ್ನು ಇದರೊಳಗಡೆ ಸೇರಿಸಿ ಬೆಂದಿರುವಂಥ ರಾಜ್ಮಾನು ಕೂಡ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇದ್ದರೆ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಈ ರೀತಿ ಸಣ್ಣದಾಗಿ ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಕುದಿಯೋ ಹಂತದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲಷ್ಟು ಕೂಗಿಸ್ಕೊಂಡ್ರೆ ಟೇಸ್ಟಿ ಆಗಿರೋಂಥ ರಾಜ್ಮಾ ಪುಲಾವ್ ರೆಡಿಯಾಗಿರುತ್ತೆ. ಕೆಲವ್ರಿಗೆ ರಾಜ್ಮಾ ಅಂದ್ರೇ ಇಷ್ಟ ಇರೋದಿಲ್ಲ. ಎಕ್ಸಾಂಪಲ್ ನಮ್ಮ ಮನೆಯಲ್ಲೇ ಅವ್ರಿಗೆ ರಾಜ್ಮಾ ಐಟಮ್ಸ್ ಏನು ಮಾಡಿದ್ರೂ ಕೂಡ ಇಷ್ಟ ಆಗೋದಿಲ್ಲ. ಮಾಡಿದ್ರೂ ಕೂಡ 1 ಟೈಮ್ ಮಾತ್ರ ತಿಂತಾರೆ. ಯಾರಿಗಾದ್ರೂ ಈ ಥರ ಇಷ್ಟ ಇಲ್ಲ ಅಂದಾಗ 1 ಟೈಮ್ಗೆ ಆಗೋ ಥರ ಪುಲಾವ್, ಇಲ್ಲ ಅಂತಂದರೆ ಜೀರಾ ರೈಸ್ ಜೊತೆ ಈ ರಾಜ್ಮಾ ಕರಿ ಮಾಡ್ಕೊಂಡಿರ್ತೀನಿ, ಇಲ್ಲ ಚಪಾತಿ ಜೊತೆ ಗ್ರೇವಿ ಈ ಥರ ಮಾಡಿಕೊಂಡು ಖಾಲಿ ಮಾಡ್ತಾ ಇರ್ತೀನಿ. ಆದರೆ ರಾಜ್ಮಾದಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ತಿಂಗಳಿಗೆ ಒಂದು 4ರಿಂದ 5 ಸಾರಿ ಆದ್ರೂ ಮಾಡ್ಕೊಂಡು ತಿನ್ನಬೇಕು. ಅದಕ್ಕೋಸ್ಕರ ಮಾಡ್ತಾ ಇರ್ತೀನಿ. ಇಷ್ಟ ಇಲ್ಲ ಅಂದ್ರೂ ಕೂಡ ಕೆಲವೊಂದು ಸಾರಿ ತಿನ್ನಬೇಕಾಗುತ್ತೆ. ಇವಾಗ ಕುಕ್ಕರ್ ಕೂಡ ಕೂಲ್ ಆಗಿರುತ್ತಲ್ವ, ಇವಾಗ ಓಪನ್ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿ ರಾಜ್ಮಾ ಪುಲಾವ್ ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿದ್ರೆ ನಿಮಗೆ ಅನ್ನ ಬೆಂದಿಲ್ಲ ಅಂತ ಅನಿಸುತ್ತೆ, ಆದರೆ ನೀಟಾಗಿ ಫುಲ್ ಸಾಫ್ಟಾಗಿ ಬೆಂದಿತ್ತು. ಉದ್ರುದ್ರಾಗಿದೆ ಅಲ್ವಾ, ಅದಕ್ಕೋಸ್ಕರ ನಿಮಗೆ ಆ ಥರ ಅನ್ನಿಸ್ಬೋದು. ಹಾಗೆ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿ ಆಗಿರುವಂಥ ಹಾಗೆಯೇ ಟೇಸ್ಟಿ ಆಗಿರುವಂಥ ರಾಜ್ಮಾ ಪುಲಾವ್. ಅದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ, ಸೈಡಲ್ಲಿ ಸ್ವಲ್ಪ ಸೌತೆಕಾಯಿ, ಹಾಗೆಯೇ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಕಾಫಿ. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಈ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನು ನಾರ್ಮಲ್ ನನ್ನ ರೊಟೀನ್ ಇದ್ದೇ ಇರುತ್ತೆ. ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಹಾಕೋದಾಗಿರ್ಬೋದು, ಇಲ್ಲ ಯೂಟ್ಯೂಬ್ ಕೆಲಸ, ಇಲ್ಲ ಮನೆ ಕೆಲಸ, ಕ್ಲೀನಿಂಗ್ ಕೆಲಸ, ಈ ಥರದ್ದು ಹೌಸ್ ವೈಫ್ ಅಂದರೆ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಹುಡ್ಕೊಂಡಾದ್ರೂ ಕೆಲಸ ಮಾಡ್ತಾನೆ ಇರ್ತೀವಿ. ಆ ಕೆಲಸನೆಲ್ಲ ಮುಗಿಸ್ಕೊಂಡು ಇನ್ನು ಬಟ್ಟೆನೂ ಕೂಡ ವಾಶ್ ಮಾಡೋದಕ್ಕೆ ಹಾಕಿದ್ದೆ, ಅದು ಕೂಡ ವಾಶ್ ಆಗಿತ್ತು. ಅದನ್ನೆಲ್ಲ ಬಿಸಿಲಿನಲ್ಲಿ ಹಾಕಿ ಒಣಗಿದ ನಂತರ ಇವತ್ತು ಬೇಗನೆ ತೊಗೊಂಡು ಬಂದೆ. ಮಳೆನೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಅಷ್ಟರಲ್ಲಿ ಮೋಡ ಕೂಡ ಮುಚ್ಕೋತಾ ಇತ್ತು. ಅದಕ್ಕೋಸ್ಕರ ತೊಗೊಂಡು ಬಂದು ನೀಟಾಗೆಲ್ಲನೂ ಮಡಚಿ ವಾರ್ಡ್ರೋಬಲ್ಲಿ ಇಟ್ಕೋತಾ ಇದ್ದೀನಿ. ಕೆಲವೊಂದು ಸಾರಿ ಈವ್ನಿಂಗ್ ಟೈಮಲ್ಲಿ ಮಡಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಈ ಥರ ಮಳೆ ಬರೋವಾಗ ಬ್ಯಾಸ್ಕೆಟಲ್ಲಿ ಹಾಗೆ ಇಟ್ಟಿದ್ರೆ ಅದು ಫುಲ್ ಒಂಥರ ಮೆತ್ತೆ ಥರ ಆಗಿಬಿಡತ್ತೆ. ಬಟ್ಟೆ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿದೆ ಅಂತಲೇ ಅನಿಸೋದಿಲ್ಲ. ಬಿಸಿಲಿನಲ್ಲಿ ಯಾವಾಗ ಚೆನ್ನಾಗಿ ಒಣಗಿರುತ್ತಲ್ವ, ಬಿಸಿಯಾಗಿರುತ್ತಲ್ವ ಬಟ್ಟೆ, ಆವಾಗಲೇ ನೀಟಾಗಿ ಮಡಚಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಮಳೆ ಬಂದಿಲ್ಲ ಅಂತಂದರೆ ಬ್ಯಾಸ್ಕೆಟಲ್ಲಿ ಹಾಗೆ ಇಟ್ಕೊಂಡಿರ್ತೀನಿ. ಡೈಲಿ ನೈಟ್ ಟೈಮ್ ಊಟ ಎಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಟಿ ವಿ ನೋಡ್ಕೊಳ್ತಾ ಬಟ್ಟೆನ ಮಡಚೋದು ನಾನು ನಮ್ಮತ್ತೆ. ಈ ಥರ ರೊಟೀನ್ ಇರುತ್ತೆ. ಒಂದೊಂದು ಸಾರಿ ಮಾತ್ರ ಈ ಥರ ಏನಾದ್ರೂ ಮಳೆ ಬರ್ತಾ ಇದೆ ಅಂದಾಗ ಮಾತ್ರ ನಾನೇ ಮಡಚಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲಾಂದರೆ ಬೇಗ ಮೆತ್ತೆ ಆಗಿಬಿಡುತ್ತೆ, ಸ್ಮೆಲ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದು. ಇನ್ನು ಈ ಬೆಡ್ ಮೇಲೆ ಸ್ವಲ್ಪ ಪಿಲ್ಲೋ ಕವರ್ ಎಲ್ಲ ಚೇಂಜ್ ಮಾಡಿದ್ದೆ, ಅದನ್ನು ಕೂಡ ಹಾಕಿ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೆ. ಅದನ್ನೆಲ್ಲ ಇವಾಗ ನೀಟಾಗಿ ಜೋಡಿಸ್ಕೋಬೇಕು. ಅದನ್ನು ಕೂಡ ಜೋಡಿಸಿ ಮಧ್ಯಾಹ್ನ ಲಂಚೆಲ್ಲ ಮುಗಿಸ್ಕೊಂಡ್ವಿ. ಇನ್ನು ಈವ್ನಿಂಗ್ ಟೈಮಲ್ಲಿ ಜೋರು ಮಳೆ ಬರ್ತಾಯಿತ್ತಲ್ವ, ಗೊತ್ತೇ ಇದೆ ಮಳೆ ಬಂದರೆ ಏನಾದ್ರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಹಾಗೇನೆ ಹೊರಗಡೆ ಕೆಲಸ ಇತ್ತಲ್ವ, ಅದನ್ನು ಕೂಡ ಮುಗಿಸ್ಕೊಂಡು ಬರೋವಾಗ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಯೂಶಲಿ ಮನೆಯಲ್ಲೇ ಮಾಡ್ತಾ ಇರ್ತೀವಿ ಏನಾದ್ರೂ ಸ್ನ್ಯಾಕ್ಸ್ನ. ಆದರೂ ಮನೆಯಲ್ಲಿ ಎಷ್ಟೇ ಮಾಡಿದ್ರೂ ಕೂಡ ನಮಗೂ ಹೊರಗಡೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ.
ವೀಕ್ಲಿ ಒಂದು ಸಾರಿ ಆದ್ರೂ ಊಟ ಆಗಿರ್ಬೋದು, ಇಲ್ಲ ಅಂತಂದರೆ ಹೊರಗಡೆ ಸ್ನ್ಯಾಕ್ಸ್ ಆಗಿರ್ಬೋದು, ಈ ಥರ ಪಾನಿಪುರಿ, ಮಸಾಲೆ ಪುರಿ, ಗೋಲ್ಗಪ್ಪ ಈ ಥರದ್ದೆಲ್ಲ ಹೋಗಿ ತಿನ್ನಬೇಕು ಅಂತಲೇ ಅನ್ನಿಸ್ತಿರತ್ತೆ. ನಿಮಗೆಲ್ಲ ಹೀಗೆ ಅನಿಸುತ್ತಾ? ಹೊರಗಡೆ ಫುಡ್ ಇಷ್ಟ ಆಗಲ್ವಾ, ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈವ್ನಿಂಗ್ ಟೈಮ್ನಲ್ಲಿ ಹೊರಗಡೆ ಹೋಗಬೇಕಾಗಿತ್ತು, ಅದೇ ಕೆಲಸ ಇತ್ತು ಅಂತ ಹೇಳಿದ್ದೆ ಅಲ್ವಾ. ದೀಪ ಎಲ್ಲ ಹಚ್ಚಿ ಬಾಗಿಲು ಮುಂದೆ ನೀರೆಲ್ಲ ಹಾಕಿದ್ದೆ. ಮಳೆನೂ ಕೂಡ ಲೈಟಾಗಿ ಬರ್ತಾಯಿತ್ತು, ಅದಕ್ಕೆ ಛತ್ರಿನೂ ತೊಗೊಂಡು ಹೋಗಿದ್ವಿ ಇನ್ ಕೇಸ್ ಮಳೆ ಬಂದರೆ ಬೇಕಾಗುತ್ತೆ ಅಂತ. ಹಾಗೆ ಸ್ವಲ್ಪ ಕ್ಯಾಶ್ ಕೂಡ ಬೇಕಾಗಿತ್ತು ಅಂತ ATMಗೆ ಹೋಗಿದ್ವಿ. ಈ ನಡುವೆ ಅಂತೂ ಆನ್ಲೈನ್ ಪೇಮೆಂಟ್ ಆಗಿ ಮನೆಯಲ್ಲಿ ಸ್ವಲ್ಪ ಮಾತ್ರ ಕ್ಯಾಶ್ ಇಟ್ಕೊಂಡಿರ್ತೀವಿ, ಅದು ಖಾಲಿ ಆದಾಗ ಬೇಕು ಅಂದಾಗ ಹೋಗಿ ಕ್ಯಾಶ್ ಮಾಡಿಸ್ಕೊಂಡು ಬರೋದು. ಹಾಗೆ ಬರೋವಾಗ ಸ್ವಲ್ಪ ಕೆಲಸನೂ ಕೂಡ ಮುಗಿಸ್ಕೊಂಡು ಹಾಗೆಯೇ ಬೇಕ್ರಿಗೆ ಹೋಗಿ ಸ್ವಲ್ಪ ಮಸಾಲೆ ಪುರಿ, ಬೇಲ್ಪುರಿ, ಬೇಕ್ರಿ ಐಟಮ್ಸ್, ಬ್ರೆಡ್, ಜ್ಯೂಸ್ ಇದನ್ನೆಲ್ಲ ತೊಗೊಂಡು ಬಂದ್ವಿ. ನನಗೆ ಏನನ್ಸುತ್ತೆ ಅಂದರೆ, ನಾವು ಕಾಲೇಜ್ ಟೈಮಲ್ಲಿದ್ದಾಗ ಮಸಾಲೆ ಪುರಿ ತಿಂತಾಯಿದ್ವಿ, ಆವಾಗ 5 ರೂಪೀಸ್ ಇತ್ತು. ಬೇಲ್ಪುರಿನಾದರೂ ತೊಗೊಳ್ಳಿ, ಮಸಾಲೆ ಪುರಿನಾದ್ರೂ ತೊಗೊಳ್ಳಿ, ಹಾಗೆಯೇ ಪಾನಿಪುರಿನಾದ್ರೂ ತೊಗೊಳ್ಳಿ, ಜಸ್ಟ್ 5 ರೂಪೀಸ್ ಇರೋದು. ಆವಾಗಿನ ಟೈಮ್ನಲ್ಲಿ ಅದೇ ಜಾಸ್ತಿ ಅಲ್ವಾ. ಆವಾಗಿನ ಟೇಸ್ಟ್ ಇವಾಗಂತೂ ಬರೋದೇ ಇಲ್ಲ. ಎಲ್ಲ ಕಡೆಯೂ ಕೂಡ ಜಾಸ್ತಿ ಮಸಾಲೆ ಹಾಕ್ಬಿಡ್ತಾರೆ, ಇಲ್ಲ ಕೆಲವರು ಫುಲ್ ಗಟ್ಟಿಯಾಗಿ ಮಾಡಿಬಿಡ್ತಾರೆ, ಇನ್ನು ಕೆಲವರು ಫುಲ್ ತೆಳ್ಳಗೆ ಮಾಡಿಬಿಡ್ತಾರೆ ಮಸಾಲೆ ಪುರಿನ. ಇವಾಗ ಪುರಿ ಅಂತೂ ಮಸಾಲೆ ಪುರಿ ಮೇಲೆ ಹಾಕಿದ ತಕ್ಷಣ ಫುಲ್ ಮೆತ್ತೆ ಆಗಿಬಿಡುತ್ತೆ. ಆವಾಗ ನಾವು ತಿನ್ನೋ ತನಕನೂ ಕೂಡ ಪುರಿ ಎಷ್ಟು ಕ್ರಿಸ್ಪಿಯಾಗಿರೋದು ಅಂತಂದರೆ ಅಷ್ಟೇ ಟೇಸ್ಟಿಯಾಗಿರ್ತಿತ್ತು, ಕ್ರಿಸ್ಪಿಯಾಗಿರ್ತಿತ್ತು. ಎಲ್ಲ ಹದವಾಗಿ ಹಾಕ್ತಾಯಿದ್ರು, ಅಂದರೆ ಮಸಾಲೆಯಿಂದ ಬಟಾಣಿ ಎಲ್ಲನೂ ಕೂಡ ನೀಟಾಗಿ ಮಾಡಿ ಹಾಕ್ತಾಯಿದ್ರು. ಈ ನಡುವೆ ನಾನು ಎಲ್ಲೇ ಮಸಾಲೆ ಪುರಿ ತಿಂದ್ರೂ ಕೂಡ ಆ ಥರ ಟೇಸ್ಟ್ ಬರೋದೇ ಇಲ್ಲ. ನಿಮಗೂ ಹಾಗೆ ಅನಿಸುತ್ತಾ? ಅಂದರೆ ಅವಾಗಿನ ಟೈಮ್ನಲ್ಲಿ ಟೇಸ್ಟ್ ಇರ್ತಿತ್ತಲ್ವ, ಅದು ಇವಾಗ ಸಿಗೋದಿಲ್ಲ ಅಂತ. ಯಾವುದೇ ಐಟಮ್ ಆದ್ರೂ ಅಷ್ಟೇ ಮೊದಲಿಗೆ ಟೇಸ್ಟ್ ಈ ನಡುವೆ ಬರೋದೇ ಇಲ್ಲ. ನಿಮಗೂ ಹಾಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಕಾಲೇಜ್ ಡೇಸಲ್ಲಿ ಅಥವಾ ಸ್ಕೂಲ್ ಡೇಸಲ್ಲಿ ಯಾವ ಸ್ನ್ಯಾಕ್ಸ್, ಯಾವ ಚಾಟ್ಸ್ ನಿಮ್ಗೆ ಇಷ್ಟ ಆಗ್ತಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮನೆಗೆ ಬಂದು ಈ ಥರ ಸರ್ವ್ ಮಾಡೋದು ಅಂದರೆ ನನಗಿನ್ನೂ ಇಷ್ಟ ಇಲ್ಲ, ಅಲ್ಲೇ ಬಿಸಿ ಬಿಸಿಯಾಗಿ ತಿನ್ಕೊಂಡು ಬರಬೇಕು. ಮಳೆ ಬರ್ತಾ ಇತ್ತಲ್ವ, ಸೊ ಹಾಗಾಗಿ ಮನೆಗೆ ಪಾರ್ಸೆಲ್ ತೊಗೊಂಡು ಬಂದ್ವಿ. ಹೊರಗಡೆಯಿಂದ ತಂದು ಇಲ್ಲೆಲ್ಲ ಸರ್ವ್ ಮಾಡಿ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಪಾತ್ರೆನೆಲ್ಲ ತೊಳಿಬೇಕು ಅಂದರೆ ನನಗಿನ್ನೂ ಇಷ್ಟ ಆಗಲ್ಲ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.